ಹೇಳಿದೆ ನಾನು. ಮನಸ್ಸು ಕಲ್ಮಶಗಳನ್ನು ಹೊತ್ತುಕೊಂಡು ಬಂದಿರುವ ಒಂದು ಗಲೀಜು ಪೆಟ್ಟಿಗೆ. ಆ ಪೆಟ್ಟಿಗೆ ಒಳಗಿರುವ ಗಲೀಜನ್ನು ತೆಗೆಸಬೇಕು. ಆ ಪೆಟ್ಟಿಗೆಯಿಂದ ಆಲೋಚನೆಗಳು ಸೃಷ್ಟಿಯಾಗತ್ತೆ. ಕೊತ್ತಂಬರಿ ಬೀಜವನ್ನು ಹಾಕ್ಬಿಟ್ಟು ಕರಿಬೇವು ಸೊಪ್ಪು ಮಾತ್ರ ಬರುತ್ತಾ? ಬರಲ್ಲ. ಒಂದು ಗಿಡವನ್ನು ನಟ್ಟುಬಿಟ್ಟು ನೀವು ಕೊಚ್ಚೆನ ಮತ್ತೆ ಗಲೀಜನ್ನ ತಗೊಂಡೋಗಿ ಅದಕ್ಕೆ ಹಾಕಿದ್ರೆ ಅದು ಪಾರ್ಥೇನಿಯಂ ಗಿಡ ಮಾತ್ರ ಕೂಡ ಸತ್ತೋಗ್ಬಿಡುತ್ತದೆ. ಹಂಗೆ ಈ ದೇಹ ಪವಿತ್ರವಾಗಿದ್ದರೂ ಕೂಡ ಈ ದೇಹದ ಒಳಗಿರುವ ಮನಸ್ಸು ತಪ್ಪು ತಪ್ಪಾದ ಆಲೋಚನೆಗಳನ್ನು ನಕಾರಾತ್ಮಕವಾಗಿ ಸೃಷ್ಟಿ ಮಾಡಿದಾಗ ದೇಹದಲ್ಲಿರುವ ಪಂಚ ಇಂದ್ರಿಯಗಳು ಆ ಮನಸ್ಸಿಂದ ಬರುವ ಆಲೋಚನೆಗಳನ್ನ ಎಕ್ಸಿಕ್ಯೂಟ್ ಮಾಡೋದಕ್ಕೆ ತಪ್ಪು ಕೆಲಸಗಳನ್ನ ಮಾಡುತ್ತೆ. ಒಂದು ಕಾರು ಪ್ರೊಡಕ್ಷನ್ ಮಾಡಿದ್ರು ಅಂತಂದ್ರೆ ಆ ಕಾರಲ್ಲಿ 100 ಉದುರಿ ಪಾರ್ಟ್ಗಳು ಸೇರುತ್ತೆ. ಅದು ಸೇರಿದ್ರೆ ಕಾರು. ಆ ಉದುರಿ ಪಾರ್ಟ್ಗಳನ್ನ ಏನಕ್ಕೆ ಮಾಡ್ತಾರೆ ಅಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಕ್ಕೋಸ್ಕರ ಕಾರನ್ನ ಪ್ರೊಡಕ್ಷನ್ ಮಾಡ್ತಾರೆ, ಸೃಷ್ಟಿ ಮಾಡ್ತಾರೆ. ಹಂಗೆ ಈ ದೇಹ ಅಂತ ಅನ್ನೋದು ಒಂದು ಕಾರಿದ್ದಂಗೆ ಬೇಕಾಟ್ಟು ಉದುರಿ ಪಾರ್ಟ್ಗಳನ್ನ ಹೊಂದಿರುವ ಒಂದು ಸ್ಥೂಲ ರೂಪದಲ್ಲಿರುವ ಮಾಮಿಸ ಪಿಂಡ. ಮೂಳೆ, ನರ, ಮಾಮಿಸ ಪಿಂಡ. ಇದು ತನಿಚೆಯಂತೆ ತಾನು ಏನು ಮಾಡೋದಕ್ಕೆ ಆಗುದಿಲ್ಲ. ಇದಕ್ಕೆ ಚೈತನ್ಯ ಬೇಕು. ನಿಮ್ಮ ಮನೆಯಲ್ಲಿರೋ ಫೋಲ್ಡರ್, ಬಲ್ಬ್ ಫೋಲ್ಡರ್ ಅಲ್ಲಿ ಬಲ್ಬ್ ಅನ್ನು ಹಾಕ್ಬಿಟ್ಟು ಬಲ್ಬೇ ಉರಿಯಲ್ಲ. ಆ ಬಲ್ಬ್ ಉರಿಬೇಕು ಅಂದ್ರೆ ಕರೆಂಟ್ ಬೇಕು. ಕರೆಂಟ್ ಇದ್ರೆ ಮಾತ್ರ ಬೆಳಕು ಉರಿಯುತ್ತೆ. ಹಂಗೆ ಫೋಲ್ಡರ್ ತರ ಇರುವ ಈ ದೇಹಕ್ಕೆ ಕರೆಂಟು, ಚೈತನ್ಯ, ಆತ್ಮವಿದ್ರೆ ಮಾತ್ರ ಮನಸ್ಸು ಚಟುವಟಿಕೆ. ಆತ್ಮವಿದ್ರೆ ಮಾತ್ರ ಮನಸ್ಸಿನ ಚಟುವಟಿಕೆಯನ್ನ ಹೊಂದಿಕೊಂಡು ಕೆಲಸ ಮಾಡುವ ದೇಹ. ಆತ್ಮವೇ ಮೂಲ. ಆತ್ಮ ಯಾವಾಗಲೂ ಪರಿಶುದ್ಧ. ಆತ್ಮ ಅಂತಂದ್ರೆ ಭಗವಂತ. ಯೂನಿವರ್ಸಲ್ ಎನರ್ಜಿ, ಡಿವೈನ್ ಎನರ್ಜಿ, ಪ್ರಪಂಚ ಶಕ್ತಿ, ವಿಶ್ವಶಕ್ತಿ ಭಗವಂತ ಅಂತ ಕರಿತೀವಿ. ಅದು ನಮ್ಮ ದೇಹದ ಒಳಗಡೆ ಇದೆ. ಬಂದಾಗ ಅದಕ್ಕೆ ಆತ್ಮ ಅಂತೀವಿ. ಇನ್ನು ಸ್ಪಷ್ಟವಾಗಿ ಹೇಳಬೇಕಾದ್ರೆ ಪರಮಾತ್ಮ ಹೊರಗಡೆ, ಜೀವಾತ್ಮ ಒಳಗಡೆ. ಜೀವದ ರೂಪದಲ್ಲಿ ದೇಹದಲ್ಲಿ ಬಂದಾಗ ಅದು ಜೀವಾತ್ಮ ಆಗತ್ತೆ. ಪರಮಾತ್ಮ ಹೊರಗಡೆ ಇದ್ದಾಗ ಜೀವಾತ್ಮನ ತಗೊಳಕ್ ಸಾಧ್ಯವಿಲ್ಲ. ದೇಹದಿಂದ ಈ ಜೀವಾತ್ಮ ಬಿಡುಗಡೆ ಆಗೋದಕ್ಕೆ ಮಾಡುವ ಒಂದು ವಿಧಾನವೇ ರಾಜಯೋಗ. ದೇಹದಿಂದ ಈ ಜೀವಾತ್ಮ ಯಾತಕ್ಕೆ ಬಿಡುಗಡೆ ಆಗಬೇಕು ಅಂದರೆ ದೇಹದಲ್ಲಿರುವ ಈ ಜೀವಾತ್ಮ ಮನಸ್ಸಿನ ಜೊತೆಗೆ ಸೇರಿಕೊಂಡಿದೆ. ಆತ್ಮ ಮತ್ತೆ ಮನಸ್ಸು ಎರಡು ಜೊತೆ ಸೇರಿದೆ. ಎರಡನ್ನು ಬಿಡುಗಡೆ ಮಾಡಕ್ ಸಾಧ್ಯವಿಲ್ಲ. ಆದರೆ ಆತ್ಮವೇ ಬೇರೆ, ಮನಸ್ಸೇ ಬೇರೆ, ಎರಡು ಜೊತೆ ಸೇರಿದೆ. ಪ್ರತಿಯೊಂದು ಜೀವ ಕಣಗಳು ಅಂತ ನಾವು ಏನ್ ಹೇಳ್ತೀವಿ, ಸೆಲ್ಲುಗಳು, ಟ್ರಿಲಿಯನ್ಸ್ ಅಂಡ್ ಟ್ರಿಲಿಯನ್ಸ್ ಆಫ್ ಸೆಲ್ಲುಗಳು, ಅದರ ಒಳಗಡೆ ಆತ್ಮವಿದೆ. ಆತ್ಮ ಹೇಗೆ ಸೆಲ್ಲಲ್ಲಿದೆ, ಆತ್ಮದ ಜೊತೆಗೆ ಸೇರಿರುವ ಮನಸ್ಸು ಕೂಡ ಪ್ರತಿಯೊಂದು ಸೆಲ್ಲಲ್ಲಿ ಜೀವಿತವಾಗಿದೆ. ಆದರೆ ಆತ್ಮ ಕೆಲಸ ಮಾಡೋದು ನಿಮ್ಮ ಮೆದುಳು ಒಳಗಡೆ ಇರುವ ಪೀನಿಯಲ್ ಗ್ರಂಥಿಯಲ್ಲಿ. ಮನಸ್ಸು ಕೆಲಸ ಮಾಡೋದು ಬಲಭಾಗ, ಎಡಭಾಗ ಮೆದುಳಲ್ಲಿ. ವಾಸ ಮಾಡೋದು ಒಂದು ಜಾಗ, ಕೆಲಸ ಮಾಡೋದು ಒಂದು ಜಾಗ. ಮನಸ್ಸು ಎಲ್ಲಿ ಕೆಲಸ ಮಾಡುತ್ತೆ ಆ ಜಾಗವನ್ನ ಪವಿತ್ರ ಮಾಡಿದ್ರೆ ಮಾತ್ರ ಮನಸ್ಸು ಪವಿತ್ರವಾಗುವುದು. ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡಬೇಕು ಅಂತ ಬೀದಿಗೆ ಹೋಗಿ ಕಸ ಗುಡಿಸಿದ್ರೆ ಅಡಿಗೆ ಮಾಡಕ್ ಸಾಧ್ಯವೇ? ಅಡಿಗೆ ಮನೆಯಲ್ಲಿ ಕಸ ಗಲೀಜು ತುಂಬಿದೆ. ಆ ಗಲೀಜನ್ನು ತೆಗೆಸಬೇಕು ಅಂದ್ರೆ ನೀವು ಅಡಿಗೆ ಮನೆ ಕಸ ತೆಗಿಬೇಕು. ಅಂದರೆ ಮನಸ್ಸು ಕೆಲಸ ಮಾಡುವ ಮೆದುಳು ಗಲೀಜಾಗಿದೆ, ಮನಸ್ಸೇ ಗಲೀಜಾಗಿದೆ. ಗಲೀಜು ಜೊತೆಗೆ ಸೇರಿರುವ ಮೆದುಳು ಗಲೀಜಾಗೋಯಿತು. ಇಲ್ಲಿ ಮೆದುಳು ಪವಿತ್ರವಾಗಬೇಕು, ಮನಸ್ಸು ಪವಿತ್ರವಾಗಬೇಕು. ಪವಿತ್ರವಾಗುವುದಕ್ಕೆ ಮಾಡುವ ಸಾಧನೆಯೇ ರಾಜಯೋಗ. ಮನಸ್ಸನ್ನ ಹೇಗೆ ಪವಿತ್ರ ಮಾಡೋದು? ನಕಾರಾತ್ಮಕ ವಿಚಾರಗಳು ತಲೆಯಲ್ಲಿ ತುಂಬಿರುವಾಗ
ಯಾವಾಗ ಒಂದು ಗಲೀಜು ಪ್ಲಾಟ್ಫಾರ್ಮ್ ಇದೆ, ಆ ಗಲೀಜು ಪ್ಲಾಟ್ಫಾರ್ಮ್ ಅಲ್ಲಿ ಪರಿಶುದ್ಧ ಸಿಗೋದಿಲ್ಲ, ಕೆಟ್ಟದ್ದೇ ಸಿಗೋದು.